ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಬ್ರದರ್ ಕೀ ವೋಲ್ RH9820. ಅದರಲ್ಲಿ ಸ್ಪೇರ್ ಪಾರ್ಟ್ಸ್ ವರ್ಕಿಂಗ್ ಟೆಸ್ಟ್ ಯಾವ ಥರ ಮಾಡೋದು ಪ್ರೋಗ್ರಾಮಲ್ಲಿ ಅಂತ. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರೇನು ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ನೀವು ಕಾಣ್ತಿರ್ಬೋದು, ಮೇಲ್ಗಡೆ ಫಸ್ಟ್ನೇ ಬಟನ್ ಹಿಡ್ಕೊಂಡು ಮಿಷಿನ್ನ ಆನ್ ಮಾಡಬೇಕು. ಓಕೆ, ಇದನ್ನು ಹಿಡ್ಕೊಂಡು ಆನ್ ಮಾಡಿ. ಆನ್ ಆಗಿದೆ. ಇವಾಗ ರೆಡಿ ಪೆಟ್ಲು ಪ್ರೆಸ್ ಮಾಡಿ. ನಿಮಗೆ ಪ್ರೋಗ್ರಾಮ್ಸ್ ಓಪನ್ ಆಗುತ್ತೆ, ನೋಡ್ಬೋದು. ಚಕ್ತಾ ನಂಬರ್ 1 ಸ್ಟಾರ್ಟ್ ಆಗುತ್ತೆ. ಇದು ಪ್ರೆಸ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರುತ್ತೆ. ಫಸ್ಟ್ನೇದು ಒಂದನೇ ಆಪ್ಷನ್ ಏನಿದೆ ನೋಡ್ಕೋಬೋದು. ಇವಾಗ ನಾನು ಪೆಟ್ಲನ್ನ ರೈಟ್ ಸೈಡ್ದು ಇದನ್ನು ಪ್ರೆಸ್ ಮಾಡ್ತೀನಿ. ನೋಡ್ಬೋದು, ಕ್ಲಾಂಪ್ ಸಿಲಿಂಡ್ರು ಕಾಣ್ತಿದೆಯಾ? ಒಂದನೇದಲ್ಲಿ ಕ್ಲಾಂಪ್ ಸಿಲಿಂಡ್ರು. ನೆಕ್ಸ್ಟ್ ಎರಡನೇದು ಚೇಂಜ್ ಮಾಡ್ತಾಯಿದ್ದೀನಿ. ಎಕ್ಸ್ಪೆನ್ಸ್ ಸಿಲಿಂಡ್ರು. ಓಕೆ, ಮೂರನೇದು ಟಾಪ್ ಥ್ರೆಡ್ ರಿಲೀಸಿಂಗ್ ಸಿಲಿಂಡರ್. ಓಕೆ, ನಾಲ್ಕನೇದು ಬಾಟಮ್ ಸಿಲಿಂಡ್ರು, ಥ್ರೆಡ್ ರಿಲೀಸಿಂಗ್ ಬಾಟಮ್ದು. ಕೇಳಿಸ್ತಾ ಇದೆ ಸೌಂಡು? ಓಕೆ, 5 ಡೈರೆಕ್ಟ್ 6ಕ್ಕೆ ಹೋಗುತ್ತೆ. 6ರಲ್ಲಿ ಎಕ್ಸ್ಕೇಲ್ ಮೋಟ್ರು ಚೆಕಿಂಗು. ಎಕ್ಸ್ಕೇಲ್ದು ಏನೋ ಪ್ರಾಬ್ಲಮ್ ಇದೆ ಅಂತ ನಿಮಗೆ ತೋರಿಸೋದು ನೋಡಿ. ಪೆಟ್ಲು ಪ್ರೆಸ್ ಮಾಡಿದ್ರೆ ಎಕ್ಸ್ಕೇಲ್ ಮೂಮೆಂಟ್ ಇರುತ್ತೆ. ಪೆಟ್ಲು ಪ್ರೆಸ್ ಮಾಡ್ಕೊಂಡಿದ್ದೀನಿ ಈ ಕಡೆ. ಓಕೆ, ನೆಕ್ಸ್ಟು 7ನೇದು ವೈ. ಓಕೆ, ನೆಕ್ಸ್ಟು 8ನೇದು ರೊಟೇಟಿಂಗು. 9ನೇದು ಮೋಟ್ರದು, ಮೇನ್ ಮೋಟ್ರು. 10ನೇದು ಹಾಮರ್. ಓಕೆ, 11ನೇದು ಟ್ರಿಮ್ಮಿಂಗ್ ಸಿಲಿಂಡ್ರು, ಬಾಟಮ್ ನೀಡ್ಲು ಥ್ರೆಡ್ ಟ್ರಿಮ್ಮಿಂಗ್ ಸಿಲಿಂಡರ್ ಇದೆಯಲ್ಲ ಅದ್ರದ್ದು. ಓಕೆ, ಇಷ್ಟೇ ನಮಗೆ ಬೇಸಿಕ್ ಬೇಕಾದ್ರೆ 11 ಗಂಟೆ ಚೆಕ್ ಮಾಡಿದ್ರೆ ನಮಗೆ ಏನೇ ಸ್ಪೇರ್ ಪಾರ್ಟ್ಸ್ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಏನೋ ಸ್ಟಕ್ ಆಗ್ತೈತಾ, ಇಲ್ಲ ಏನು ಜಾಮ್ ಆಗ್ತಾಯಿದೆ ಅಂತ ನಿಮಗೆ ಹಂಗೇನೇ ಇದ್ದರೆ ಇದರಲ್ಲೇ ಎರರ್ ತೋರಿಸ್ಬಿಡುತ್ತೆ. ಓಕೆ, ನಾವು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ. ಹೊಸಬ್ರು ಏನು ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಅಂತ ಮರಿಬೇಡಿ. ಏನಕ್ಕೆ ಅಂದರೆ ನಾವು ಹೊಸ ವಿಡಿಯೋಗಳು ಅಪ್ಡೇಟ್ ಮಾಡ್ತೀನಿ. ಕಲಿಯೋರು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ.